ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಜ್ಞಾ ಪೈ ಕನ್ನಡ ವ್ಲಾಗ್ ಚಾನಲ್. ಈಗ ಏನು ಆಜ್ಞಾ ಇಷ್ಟೊತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅನಿಸ್ಬೋದು. ನಮ್ಮ ಕೇರಿಲಿ ಇವತ್ತು ಪಲ್ಲಕ್ಕಿ ಬಂದಿತ್ತು, ದೇವ್ರ ಪಲ್ಲಕ್ಕಿ. ಸೊ ಹಾಗಾಗಿ ಹಣ್ಣು ಕಾಯಿ ಹರವಣ ಎಲ್ಲ ಕೊಟ್ಟು ಇಲ್ಲೇ ನಾವು ಇವರೆಲ್ಲ ನಮ್ಮ ಮನೆಯವರು, ಅಂದರೆ ನಮ್ಮ ಸಣ್ಣ ಮಾವನ ಮನೆಯವರು ಎಲ್ಲ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡಿದ್ವಿ. ಪಲ್ಲಕ್ಕಿ ವಾಪಸ್ಸು ಹೊರಟರು ಕೂಡ ನಾವು ಮಾತಾಡ್ತಾನೆ ನಿಂತಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು 11:30. ಈಗ ಸ್ನಾನ ಮುಗಿಸ್ಕೊಂಡು ಬಂದೆ. ಬೆಳಿಗ್ಗೆಯಿಂದ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂಥೇಳಿ ಅಂದ್ಕೊಂಡು ಎಲ್ಲ ನಮ್ಮತ್ತೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ರು. ಒಂದು 5-6 ಟೈಪ್ ವೆಜಿಟೇಬಲ್ಸ್ ಇತ್ತು ಮನೆಯಲ್ಲಿ, ಎಲ್ಲ ಹಾಕಿ ಅದನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಹಾಗೆ ಆ್ಯಪಲ್ ಕೂಡ ಕಟ್ ಮಾಡಿಟ್ಟಿದ್ರು, ಆ್ಯಪಲ್ ಕೂಡ ತಿಂತಾಯಿದ್ದೇನೆ ಮಧ್ಯದಲ್ಲಿ. ಕೆಲಸ ಮಾಡ್ತಾ ನಿಂತ್ಕೊಂಡು ಏನಾದರೂ ಒಂದು ತಿನ್ನೋದು. ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೆ, ಅನ್ನ ಕೂಡ ಆಯಿತು. ಇವತ್ತು ವೈಟ್ ರೈಸು, ಶನಿವಾರ ನಮ್ಮ ಮನೇಲಿ ಆಲ್ಮೋಸ್ಟ್ ಶನಿವಾರ ರವಿವಾರ ವೈಟ್ ರೈಸೇ ಮಾಡ್ತೇನೆ. ನಮ್ಮ ಮನೆಗ ವೈಟ್ ರೈಸೇ ಮಾಡಂತಾಳೆ. ಸೊ ಹಾಗಾಗಿ ಅನ್ನ ಕೂಡ ಆಗಿತ್ತು, ಅದನ್ನ ಬಾಗಿಸ್ಕೊಳ್ತಾ ಇದ್ದೇನೆ. ಯಾಕಂದರೆ ಈ ವೆಜಿಟೇಬಲ್ ಸಾಂಬಾರಿಗೆ ತುಂಬ ಕೆಲಸ ಇದೆ. ಯಾಕಂದರೆ ಮಸಾಲೆಗೆ ಒಂದು 5-6 ಥರ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಏನಂದರೆ ಉದ್ದಿನಬೇಳೆ, ಮೆಂತೆ, ಜೀರಿಗೆ, ಕಾಳುಮೆಣಸು, ಆಮೇಲೆ ಗರಂ ಮಸಾಲ, ದಾಲ್ಚಿನ್ನಿ, ಆಮೇಲೆ ಮೆಂತೆ ಕಾಳು, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಮಸಾಲೆಗೆ ಕಾಯಿ ತುರಿ, ಮೆಣಸು, ಕೊತ್ತಂಬರಿ, ಹುಣಸೆ ಹಣ್ಣು, ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಬೇಕು. ಆಮೇಲೆ ಈ ಫ್ರೈ ಮಾಡ್ಕೊಂಡಿರ್ತೇವಲ್ಲ ಏನು, ಅದನ್ನ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಹಾಗೆ ಇವತ್ತು ತೊಂಡೆಕಾಯಿ ಸ್ವಲ್ಪ ಇತ್ತು, ಆದರೂ ಕೂಡ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಅಂದರೆ ಪಲ್ಯ ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡು, ಮೆಣಸಿನ ಪೌಡ್ರ್ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ತೊಂಡೆಕಾಯಿ ತುಂಬ ಹೆಲ್ತಿಗೆ ಒಳ್ಳೆಯದು. ಎಲ್ಲ ವೆಜಿಟೇಬಲ್ಸ್ ಕೂಡ ಒಳ್ಳೆಯದೇ, ಅದರಲ್ಲೂ ತೊಂಡೆಕಾಯಿ ತುಂಬ ಒಳ್ಳೆಯದಂತೆ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಡೈಲಿ ಇದೇ ರೂಟೀನು, ಅಡುಗೆ ಮಾಡೋದು, ಊಟ ಮಾಡೋದು, ಕೆಲಸ ಮಾಡೋದು, ಇದೇ ರೂಟೀನು. ನೋಡಿ ಈಗ ನಾನು ಮಸಾಲೆ ಕೂಡ ರುಬ್ಕೊಳ್ಳಿಕ್ಕೆ ಬಂದೆ. ಇವತ್ತು ನಾನು ಒಬ್ಬ ಮನೆಗೆ ಹೋಗಿದ್ದೆ, ನಮ್ಮ ಪಕ್ಕದ ಮನೆಯವ್ರು ತೀರ್ಕೊಂಡು ಹೋಗಿದ್ರು ಅಂತ ಹೇಳಿದ್ರಲ್ವ. ಸೊ ಅವ್ರ ವೈಫಿಗೆ ಸ್ವಲ್ಪ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ. ಅಲ್ಲಿ 3/4 ತಾಸು ಸುಮಾರು ಮಾತಾಡ್ಕೊಂಡು ಬಂದೆ. ಒಂದು ಮಾತಾಡ್ತಾ ಅವ್ರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಪಾಪ. ಏನು ಮಾಡೋದಲ್ವ, ಏನು ಅದನ್ನು ಹೇಳಿ ಬಂದು ಸ್ನಾನ ಮಾಡಿಕೊಂಡು ಒಳಗೆ ಬಂದೆ. ವೆಜಿಟೇಬಲ್ಸ್ ಕೂಡ ಬೇಗ ಬೇಯುತ್ತೆ. ಇದರಲ್ಲಿ ಮೂಲಂಗಿ ಹಾಕಿದ್ದೆ. ಮೂಲಂಗಿ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ತೊಗರಿಬೇಳೆನೂ ಕೂಡ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿದೆ. ಹಾಗೆ ಉಪ್ಪು ಕೂಡ ಹಾಕ್ಕೊಂಡೆ. ಮಿಕ್ಸ್ ವೆಜಿಟೇಬಲ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ಅದನ್ನ ಸ್ವಲ್ಪ ಹೆಚ್ಚಿಗೆ ಮಾಡ್ತೇನೆ ನಾನು ಯಾವಾಗಲೂ. ಯಾಕಂದರೆ ಮಿಕ್ಕಿದರೆ ಅದನ್ನ ಮಾರು ದಿನ ಕೂಡ ತಿನ್ಬೋದು, ದೋಸೆಗೆ, ಚಪಾತಿಗೆ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿರ್ತದೆ. ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದೆ. ಈ ಕಡೆ ತೊಂಡೆಕಾಯಿ ಪಲ್ಯ ಕೂಡ ಆಗಾಗ ನೋಡ್ತಾ ಇರಬೇಕು. ಯಾಕಂದರೆ ಇದು ಫ್ಲೇಮ್ ಸ್ವಲ್ಪ ಹೈ ಇದೆ, ಹಾಗಾಗಿ ಆವಾಗ ನೋಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಹೊತ್ತೋದ್ರೆ ಕಷ್ಟ. ಊಟ ಆದಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡೇ ಇರಲಿಲ್ಲ. ಇದು ಈವ್ನಿಂಗ್ ಟೈಮ್, ದೇವರಿಗೆ ದೀಪ ಹಚ್ಚಿ ಭಜನೆ ಕೂಡ ಮಾಡ್ಕೋತಾ ಇದ್ದೇನೆ. ಡೈಲಿ ರೂಟೀನ್ ಇದು. ಒಂದೊಂದು ಸಲ ನಮ್ಮ ಅನಗ ಕೂಡ ಭಜನೆ ಮಾಡ್ತಾಳೆ. ಇವತ್ತು ಅಂದರೆ ತುಂಬ ದಿನ ಆಯಿತು ಅವಳು ಸ್ಟಡಿ ಮಾಡ್ತಾಳೆ. ಸಂಜೆ ಹೊತ್ತು ಒಂದು ಪರೀಕ್ಷೆ ಎಲ್ಲ ಹತ್ತಿರ ಬಂತು ಅಂತ, ಅದಕ್ಕೆ ನಾನೇ ಭಜನೆ ಮಾಡ್ತೇನೆ. ಅವಳು ಭಜನೆ ಮಾಡೋದು ಅಪರೂಪ, ಆದರೂ ಒಂದೊಂದು ಸಲ ಹೇಳಿದ್ರೆ ಮಾಡ್ತಾಳೆ. ಹಾಯ್ ಫ್ರೆಂಡ್ಸ್, ನಾನು ಈಗ ಕಿಚನಿಗೆ ಬಂದೆ. ಯಾಕಂದರೆ ಈಗ ರೊಟ್ಟಿ ಮಾಡಬೇಕು, ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ. ಯಾಕಂದರೆ ಬೆಳಿಗ್ಗೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ, ಅದಕ್ಕೆ ರೊಟ್ಟಿ ಸಖತ್ತಾಗಿರುತ್ತೆ. ಹಾಗಾಗಿ ನಮ್ಮ ಮನೆಯವ್ರಿಗೂ ಇಷ್ಟ. ಸೊ ಹಾಗಾಗಿ ನಾನು ಈಗ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಮಾಡಲಿಕ್ಕೆ ಬಂದೆ. ಈಗ ಟೈಮ್ 7:30. ನಾನು ಬೆಳಿಗ್ಗೆ ಮಧ್ಯಾಹ್ನ ಅನ್ನ ಮಾಡ್ತೇನಲ್ವ, ಮತ್ತು ನೈಟ್ ಅನ್ನ ಮಾಡೋದಿಲ್ಲ. ಬೆಳಿಗ್ಗೆ ಅನ್ನನೇ ಕುಕ್ಕರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು, 1 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ಅದಕ್ಕೆ ನಾನು ಈಗ ಇಟ್ಕೊಂಡೆ. 7:30 ಟೈಮ್ ಈಗ. ಹಾಗೆ ಹಾಲು ಕೂಡ ಫ್ರಿಜ್ಜಲ್ಲಿಂದ ತೆಗೆದಿಡ್ತೇನೆ ಇಷ್ಟೊತ್ತಿಗೆ. ಇವತ್ತು ರೊಟ್ಟಿ ಮಾಡೋಣ ಅಂಥೇಳಿ, ಜೋಳದ ರೊಟ್ಟಿ. ಅದಕ್ಕೆ ನೀರು ಕೂಡ ಹಾಕ್ಕೊಂಡೆ, 1 ಲೋಟ ನೀರು.
ಜೋಳದ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ, ನಂಗೆ ಟೇಸ್ಟ್ ಆಗುತ್ತೆ. ಮತ್ತು ವೆಜಿಟೇಬಲ್ ಸಾಂಬಾರು ಮಾಡಿದ್ನಲ್ವ ಆವಾಗ ನಾನು ಮಾಡ್ಕೊಳ್ತೇನೆ. ಹಾಗೆ ನನ್ನ ಮಗಳು ಕೂಡ ಬಂದು ಮಾತಾಡಿಸ್ತಾ ಇದ್ಲು ನನಗೆ. ಅವಳು ಮಧ್ಯದಲ್ಲಿ ಬಂದು ನನಗೆ ಮಾತಾಡ್ತಿದ್ರೆ ಅವಳಿಗೆ ಸಮಾಧಾನವೇ ಇಲ್ಲ. ಅವಳು ಸ್ಟಡಿ ಕೂತ್ಕೊಳ್ಳಿ ಏನೇ ಮಾಡ್ತಾ ಇರಲಿ ಅವಾಗ ಕಿಚನಿಗೆ ಬಂದು ನೋಡ್ಕೊಂಡು ಹೋಗಬೇಕು, ಅವಳು ಮಾತಾಡ್ಸ್ಕೊಂಡು ಹೋಗಬೇಕು. ಅವಳು ಏನೋ ತಿನ್ನೋದಿದ್ರೆ ರೊಟ್ಟಿಗೆ ನೋಡಿ ಬೇಯಿಸಿಟ್ಟಿದೆ ಹಿಟ್ಟನ್ನು. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಆಮೇಲೆ ರೊಟ್ಟಿ ಮಾಡ್ಕೊಳ್ಳೋಣ. ನಾನು ಇವತ್ತು ಈಗ ಸಂಜೆ ಟೈಮಿಗೆ ಅಲ್ಲಿ ಅಗ್ರಹಾರದಿಂದ ನಮ್ಮೂರ ಅಗ್ರಹಾರದಿಂದ ಸಂಕೊಳ್ಳಿಗೆ ಹಗರಣ ಬರುತ್ತೆ ಅಂತ ಹೇಳಿದರು. ಹಗರಣ ಅಂದರೆ ವೇಷ ಎಲ್ಲ ಹಾಕ್ಕೊಂಡು ಬರೋದು, ಅದು ನೋಡ್ಲಿಕ್ಕೆ ಹೋಗಬೇಕಿತ್ತು. ಈಗ ಅದು ನೋಡಿದ್ರೆ ರಾತ್ರಿ 10 ಗಂಟೆ ಅಂತೆ. ನಮ್ಮ ಮನೆಯವರು ಬಂದು ಈಗ ಹೇಳಿದ್ರು 10 ಗಂಟೆಗೆ ಹೋಗೋದು ಅಂತ ಹೇಳಿ. ಸೊ ಹಾಗಾಗಿ ಈಗ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಈಗ ದೇವ್ರ ಶ್ಲೋಕ ಎಲ್ಲ ಓದಬೇಕು, ಶ್ಲೋಕ ಎಲ್ಲ ಓದ್ಕೊಳ್ಳೋಣ. ಈಗ ಜೋಳದ ಹಿಟ್ಟು ಬೇಯಿಸಿದ್ನಲ್ವ, ಅದು ಆರಿದ ಮೇಲೆ ಒಂದು ಸ್ವಲ್ಪ ನಾದ್ಕೊಳ್ತಾ ಇದ್ದೆ. ನೋಡಿ ನನ್ನ ಮಗಳು ಅವಾಗ ಬಂದು ಅದರಲ್ಲಿ ಸ್ವಲ್ಪ ಕಟ್ ಮಾಡಿ ನನಗೂ ಕೂಡ ತಿನ್ನಿಸ್ಕೊಂಡು ಹೋದ್ಲು. ಅವಳು ಏನೇ ತಿಂಡಿ ತಿನ್ನೋದಿದ್ರೂ ಕೂಡ ನನಗೆ ಒಂದು ಬೈಟ್ ಕೊಡಲೇಬೇಕು. ಅವಳು ಅದು ರೂಢಿ ಆಗಿಬಿಟ್ಟಿದೆ ಅವಳಿಗೆ. ನಾನು ಬೇಡ ಅಂದರೂ ಕೇಳೋದಿಲ್ಲ. ನನಗೆ ಇಷ್ಟ ಇಲ್ಲದಿದ್ದು ಕೂಡ ಒತ್ತಾಯದಲ್ಲಿ ಬಾಯಲ್ಲಿ ಹಾಕ್ಕೊಂಡು ಹೋಗ್ತಾಳೆ. ಹಾಗೆ ರೊಟ್ಟಿ ಕೂಡ ನಾನು ಲಟ್ಸ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು, ನಾನು ಲಟ್ಸ್ಕೊಡ್ತೇನೆ ಅಂತ ಹೇಳಿದ್ರು. ಯಾವಾಗಲೂ ಸಂಜೆ ಟೈಮಿಗೆ ಅವ್ರಿಗೆ ನಾನು ಹೇಳೋದಿಲ್ಲ ಲಟ್ಸ್ಲಿಕ್ಕೆ, ಯಾಕಂದರೆ ಅವ್ರು ಟಿ ವಿ ನೋಡ್ತಾ ಇರ್ತಾರೆ ಸೀರಿಯಲ್ಲು. ಈಗ ಒಂದು 8-10 ದಿನ ಆಯಿತು ಟಿ ವಿ ಕೆಟ್ಟೋಗಿದೆ. ಸೊ ಹಾಗಾಗಿ ಅವರು ಸುಮ್ಮನೆ ಕೂತ್ಕೋಬೇಕಲ್ವ ಅಂತ ನಾನು ಲಟ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಸೀರಿಯಲ್ ನೋಡ್ತಾ ಇದ್ದರೆ ನಾನು ಅವ್ರಿಗೆ ಕರೆಯೋದಿಲ್ಲ, ನಾನೇ ಲಟ್ಸ್ತೇನೆ. ಅಂದರೆ ತುಂಬ ಇರೋದಿಲ್ಲಲ್ವ, ಒಂದು 2-3 ರೊಟ್ಟಿ ಅಷ್ಟೇ ಮಾಡೋದು ನೈಟ್ ಟೈಮು. ಹಾಗೆ ಅವ್ರು ಲಟ್ಸ್ಕೊಟ್ರು, ನಾನು ಬೇಯಿಸ್ಕೊಳ್ತಾ ಇದ್ದೆ. ಜೋಳದ ರೊಟ್ಟಿ ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗೆಯೇ ತೊಂಡೆಕಾಯಿ ಪಲ್ಯ ಕೂಡ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ, ಮತ್ತು ಸಾಂಬಾರು ಕೂಡ, ಯಾಕಂದರೆ ಈಗ ನಾನು ಊಟ ಮಾಡೋ ಟೈಮು. ಹಾಯ್ ಫ್ರೆಂಡ್ಸ್, ನಾನೀಗ ಊಟ ಮಾಡಲಿಕ್ಕೆ ಕೂತ್ಕೊಂಡೆ. ಬಿಸಿ ಜೋಳದ ರೊಟ್ಟಿ, ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮತ್ತು ತೊಂಡೆಕಾಯಿ ಪಲ್ಯ. ಏನು ಎಲ್ಲರನ್ನೂ ಬಿಟ್ಟು ಒಬ್ಬಳೇ ಕೂತ್ಕೊಂಡಿದ್ದೆಲ್ಲ ಅಜ್ಞ ಅಂತ ಅನಿಸ್ಬೋದು ನಿಮಗೆ. ನಮ್ಮನೇಲಿ ಎಲ್ಲರೂ 8:30 ಊಟ ಮಾಡ್ತಾರೆ. ನಾನು ಮಾತ್ರ 8 ಗಂಟೆ ಒಳಗೇ ಊಟ ಮಾಡೋದು. ಒಂದೊಂದು ದಿನ ಅಷ್ಟು ಕೆಲಸ ಇದ್ದರೆ ಅಥವಾ ಎಲ್ಲೋ ಹೋಗೋದಿದ್ದರೆ ಅಥವಾ ಇಲ್ಲಿಂದ ಎಲ್ಲೋ ಹೋಗಿ ಬಂದಿದ್ದಿದ್ರೆ, ಸೊ ಹಾಗಾಗಿ ಆವಾಗ ಮಾತ್ರ ನಾನು ಸ್ವಲ್ಪ ಲೇಟ್ ಆಗುತ್ತೆ ಊಟಕ್ಕೆ. ಸೊ ಈಗ ಬಿಸಿ ಜೋಳದ ರೊಟ್ಟಿನ ಊಟ ಮಾಡೋಣ. ನಾಳೆ ಸಂಕೊಳ್ಳಿ ಅಂತ ನಮ್ಮ ಪಕ್ಕದ ಊರು, ಅಲ್ಲಿ ದೇವರ ಪ್ರತಿಷ್ಠೆ, ಗೋಳಿಬೀರಪ್ಪ ದೇವರ ಪ್ರತಿಷ್ಠೆ ದಿನ ಅಂತೆ. ಸೊ ಹಾಗಾಗಿ ಕಲಶ ಎಲ್ಲ ಬರುತ್ತೆ, ಮತ್ತು ದೇವ್ರದ್ದು ಇದು ವೇಷ ಎಲ್ಲ ಹಾಕ್ಕೊಂಡು ಬರ್ತಾರೆ ಅಂತ ಆಗಿತ್ತು. ಸೊ ಹಾಗಾಗಿ ನಾವು ಅದು ನೋಡಲಿಕ್ಕೆ ಹೋಗೋಣ ಅಂಥೇಳಿ ಬೇಗ ಊಟ ಮಾಡಿ 8:30 ಟೈಮಿಗೆ ನಾವು ಊಟ ಮಾಡಿಕೊಂಡು ರೆಡಿಯಾಗಿ ನಿಂತ್ವಿ. ನೋಡಿ ರೋಡಲ್ಲಿ ಬಂದು ನಿಂತ್ಕೊಂಡ್ವಿ ಹೈವೇಲಿ. ನಮ್ಮ ಮನೆಯಿಂದ 1 ನಿಮಿಷದ ದಾರಿ ಇದು ಹೈವೇ. ನಾನು ವಾಕಿಂಗ್ ಹೋಗ್ಬೇಕಂದ್ರೆ ನಿಮ್ಗೆ ತೋರಿಸಿದ್ನಲ್ವಾ, ಹಾಗಾಗಿ ಎಲ್ಲರೂ ಕೂಡ ಬಂದು ನಿಂತ್ಕೊಂಡಿದ್ರು. ಎಲ್ಲರೂ ನಮ್ಮ ಮನೆಯಾಗ ಎಲ್ಲರೂ ವೀಡಿಯೋ ತೆಗಿತಾ ಇದ್ಲು.
ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಮೆರವಣಿಗೆ. ಈಶ್ವರ, ಪಾರ್ವತಿ ಮತ್ತು ಶಾರದಾ ದೇವಿ ಎಲ್ಲ ಸೇಮ್ ಹಾಗೆ ಕಾಣಿಸ್ತಾ ಇದ್ದಲ್ವ. ರಾವಣನಂತೂ ನೋಡಿ ತುಂಬ ಖುಷಿ ಆಯಿತು. ಸೇಮ್ ಹಾಗೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿತ್ತಲ್ವ. ನಾಳೆ ಕೂಡ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿಗೆ ದೇವಸ್ಥಾನನೂ ಕೂಡ ನಿಮಗೆ ನಾನು ತೋರಿಸ್ತೇನೆ ನಾಳೆ ಹೋದಾಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ ಎಲ್ಲರಿಗೂ. ಹೇಗಿದ್ದೀರಿ? ನಾನು ಈಗೆದ್ದೆ. ಈಗ ಟೈಮಿಗೆ 7 ಗಂಟೆ 5 ನಿಮಿಷ. 5:30ಗೆ ಅಲಾರಾಮ್ ಇಟ್ಟು ಎದ್ದೆ. ಅಲಾರಾಮ್ ಆದ ತಕ್ಷಣ ಎದ್ದೆ. ಬಟ್ 10 ಮಿನಿಟ್ಸ್ ಲೇಟಾಗಿ ಹೇಳೋಣ ಅಂಥೇಳಿ ಸ್ನೂಸ್ ಮಾಡಿ ಮತ್ತೆ ಮಲ್ಕೊಂಡೆ. ಆಮೇಲೆ ಮತ್ತೆ ಅಲಾರಾಮ್ ಆಯಿತು, ಮತ್ತೆ ಎದ್ದೆ. ಮತ್ತೆದ್ದು ಅಲಾರಾಮ್ ಹಿಂಗಾಯಿತು, ಇನ್ನೊಂದು 2 ಮಿನಿಟ್ಸ್ ಲೇಟಾಗಿ ಹೇಳೋಣ ಅಂಥೇಳಿ ಸ್ಟಾಪ್ ಮಾಡಿ ಮಲ್ಕೊಂಡವಳು ಎದ್ದಿದ್ದು 6:45ಕ್ಕೆ. ಬೆಳಿಗ್ಗೆ ನಿದ್ದೆ ಬಿದ್ದೋಯ್ತು. ಹಾಗಾಗಿ ಈಗ ಎದ್ಕೊಂಡು ವಾಕಿಂಗ್ ಇಲ್ಲ, ಏನೂ ಇಲ್ಲ. ಇವತ್ತು ಡೈರೆಕ್ಟಾಗಿ ಬಿಸಿನೀರು ಕುಡ್ಕೊಳ್ಳೋದು, ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋದು. ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡೋಣ ಅಂತೇಳಿ ನಿನ್ನೆ ಅಕ್ಕಿ ನೆನೆಸಿದ್ದೆ, ಈಗ ರುಬ್ಕೊಳ್ಬೇಕು. ಮತ್ತು ನಿನ್ನೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಇದೆಯಲ್ವ, ಅದನ್ನೇ ನೆಂಚ್ಕೊಳ್ಳಿಕ್ಕೆ ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ಚಪಾತಿ ಮಾಡೋದು ಚೆನ್ನಾಗಿರುತ್ತೆ. ಅದನ್ನು ನಾನು ನೀರು ದೋಸೆನೇ ಮಾಡಿದೆ ಇವತ್ತು. ತುಂಬ ದಿನ ಆಗಿತ್ತು ನೀರು ದೋಸೆ ಮಾಡ್ದೇನೆ. ಇವತ್ತು ಸಂಡೇ ಬೇರೆ, ಹಾಗಾಗಿ ಗಡ್ಬಡಿ ಇಲ್ಲ, ಸಾವಕಾಶಾಗಿ ಮಾಡ್ಕೊಳ್ಳೋದು. ಡೈಲಿ ರೂಟೀನ್, ಒಂದೇ ಥರ ರೂಟೀನ್. ನಿಮಗೂ ನೋಡು ಕೂಡ ಬೇಜಾರಾಗಿರ್ಬೋದು, ಬಟ್ ಏನು ಮಾಡೋಕ್ಕೂ ಆಗೋದಿಲ್ಲ, ಯಾಕಂದರೆ ನನ್ನ ರೂಟೀನೇ ಹಾಗಲ್ವಾ. ಸೊ ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತೇನೆ ಡ್ಯೂಟಿನ. ಸಿಗ್ತೇನೆ. ನೀರು ದೋಸೆಗೆ ಹಿಟ್ಟು ಕೂಡ ರೆಡಿ ಮಾಡಿಕೊಂಡೆ. ಮಿಕ್ಸರಲ್ಲೇ ಹಿಟ್ಟು ರುಬ್ಕೊಂಡೆ, ಯಾಕಂದರೆ ಮಿಕ್ಸರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ಉದ್ದಿನ ದೋಸೆ ಮತ್ತು ಇಡ್ಲಿ ಇದ್ರೆ ಮಾತ್ರ ಗ್ರೈಂಡರಿಗೆ ಹಾಕ್ತೇನೆ, ಇಲ್ಲಾಂದರೆ ಮಿಕ್ಸರಲ್ಲಿ ಚೆನ್ನಾಗಿ ಬರುತ್ತೆ. ಈ ಕಡೆ ರಾಗಿ ರೊಟ್ಟಿ ಮಾಡೋಣ ಅಂಥೇಳಿ ಅಂದ್ಕೊಂಡು 2-3 ರಾಗಿ ರೊಟ್ಟಿ ಕೂಡ ಮಾಡಿಕೊಂಡೆ. ನನಗೆ ರಾಗಿ ರೊಟ್ಟಿ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ಒಂದು ಕಡೆ ನೀರು ದೋಸೆ, ಇನ್ನೊಂದು ಕಡೆ ರಾಗಿ ರೊಟ್ಟಿ, 2 ಕೂಡ ಬೇಯಿಸ್ಕೊಂಡಾಯಿತು. ನಮ್ಮ ಮನೆಗೆ ಯಾವುದು ಇಷ್ಟಪಡ್ತಾಳೆ ನೋಡಬೇಕು, ನೀರು ದೋಸೆನೋ ರಾಗಿ ರೊಟ್ಟಿನೋ ಅಂಥೇಳಿ. ಅವಳು ಹೆಚ್ಚಾಗಿ ನೀರು ದೋಸೆನೇ ತಿಂತಾಳೆ. ಅವಳಿಗೆ ರೊಟ್ಟಿ ಹಿಟ್ಟಂದ್ರೆ ಅಷ್ಟೆಲ್ಲ ಆಗೋದಿಲ್ಲ. ಜೋಳದ ರೊಟ್ಟಿ ಆದರೆ ತಿಂತಾಳೆ ಅವಳು. ರೊಟ್ಟಿನೂ ಚೆನ್ನಾಗಿರುತ್ತೆ. ಇದು ಸೇಮ್ ಜೋಳದ ರೊಟ್ಟಿ ಥರನೇ ಬೇಯಿಸ್ಕೊಂಡ್ರಾಯ್ತು ಹಿಟ್ಟು ಕೂಡ. ಇವತ್ತು ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮತ್ತು ರಾಗಿ ರೊಟ್ಟಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.